ಕಳೆದ 6 ವರ್ಷದಿಂದ ಅವ್ರ ಜೊತೆ ಕ್ಲೋಸ್ ಆಗಿ ರಾಜ್ಯ ಇಡೀ ಸುತ್ತಿದ್ದೀವಿ, ಅವರ ಕಷ್ಟ ನೋಡಿದ್ದೀವಿ. ಇವತ್ತು ಅವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದು ನನ್ನೊಬ್ಬರಿಗಲ್ಲ, ನನ್ನಂಥ ಲಕ್ಷಾಂತರ ಕೋಟ್ಯಾಂತರ ಯುವಕರಿಗೆ ಸಂತೋಷ ಆಗಿದೆ. ಕಾಂಗ್ರೆಸ್ನ ವರ್ಕರ್ಸ್, ಪ್ರತಿಯೊಬ್ಬ ಕಾಂಗ್ರೆಸ್ ವರ್ಕರ್ ಇವತ್ತು ಸಂತೋಷ ಪಡ್ತಾ ಇದ್ದಾನೆ. ಗ್ರೌಂಡ್ ಲೆವೆಲಿಂದ ಕಷ್ಟಪಟ್ಟು ಬಂದರೆ ಮುಖ್ಯಮಂತ್ರಿ ಆಗ್ಬೋದು, ಪಕ್ಷದ ಕಟ್ಬೋದು, ಒಳ್ಳೆ ಒಂದು ಸ್ಥಾನಕ್ಕೆ ರೀಚ್ ಆಗ್ಬೋದು ಅನ್ನೋದು ಒಂದು ಮೆಸೇಜನ್ನು ನಾನು ಇವತ್ತು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕೆ ಸಿ ವೇಣುಗೋಪಾಲ್ ಅವರಿಗೆ, ಇವರೆಲ್ಲ ಸೇರಿ ಇವತ್ತು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಡಿ ಕೆ ಎರಾ ಬಿಗಿನ್ಸ್. ನಿಮ್ಮ ತಂದೆ ಕೂಡ ಇವತ್ತೇನಾದರೂ ನಮಗೇನು ಮೆಸೇಜ್ ಬಂದಿಲ್ಲ. ನನಗೆ ನಂಬಿಕೆ ಇದೆ ಅವರು ಕೂಡ ಮಂತ್ರಿ ಆಗ್ತಾರೆ, ಈ ಸಂಪುಟದಲ್ಲಿ ಅವರು ಕೂಡ ಇರ್ತಾರೆ ಅನ್ನೋ 100% ನಂಬಿಕೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಸೆಕೆಂಡ್ ಲಿಸ್ಟಲ್ಲಿ 100% 4 ಬಾರಿ MLA ಆಗಿದ್ದಾರೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ಇವಾಗ ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಕಾಂಗ್ರೆಸ್ ಪಾರ್ಟಿ ಒಂದು ಅವಕಾಶ ಕೊಡುತ್ತೆ ಅಂತ ನಂಬಿಕೆ ಇದೆ. ನನ್ನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ, ರಾಹುಲ್ ಗಾಂಧಿ ಅವ್ರ ಮೇಲೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಹಿಂದೆ ಬಂದಿಲ್ಲ. ಥ್ಯಾಂಕ್ ಯು.